ಹಾಯ್ ಫ್ರೆಂಡ್ಸ್, ಓದಿನ ವಿಡಿಯೋದಲ್ಲಿ ಯಾವ ಥರ ಸ್ಲೀವ್ನ ಕಟ್ ಮಾಡೋದು ಅಂತ ತೋರಿಸಿದೆ. ಇವಾಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾವು ಫಸ್ಟು ನೆಕ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೆಕ್ನ ಕಟ್ ಮಾಡ್ಕೊಂಡಾಯಿತು. ಇವಾಗ ನೋಡಿ, ಈ ಥರ ಸ್ಲೀವು ರಾಂಗ್ ಸೈಡ್ ಹಾಕ್ಕೊಂಡು, ಲೈನಿಂಗು ರಾಂಗ್ ಸೈಡ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಆಪೋಸಿಟ್ ಹಾಕ್ಕೊಬೇಕು. ನೋಡಿ, ನೆಕ್ ಈ ಥರ ಬರಬೇಕು. ಇವಾಗ ರೌಂಡಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟ್ರೈಟಾಗಿ ರೌಂಡಾಗಿ ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ಇವಾಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಬೇಕು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಡಾಟ್ ಯಾವ ಥರ ಹಿಡಿಯೋದು ಅಂತ ನೋಡೋಣ. ಇದು ಸೆಂಟ್ರಿಗೆ ಒಂದು ಫೋಲ್ಡ್ ಮಾಡಿ ಅಲ್ಲಿ 1 ಇಂಚಿನಿಂದ ಒಂದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಕ್ರಾಸಾಗಿ ಈ ಥರ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ಇವಾಗ ಉಕ್ಸ್ ಪಟ್ಟಿ ಕಡೆ ಒಂದು 1/4 ಇಂಚಿಗೆ ಒಂದು 2.5 ಇಂಚಿಗೆ ಅಷ್ಟು ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ಮತ್ತು ಆರ್ಮೋಲ್ ಸೈಡು ಅಲ್ಲಿ ಕೂಡ ಒಂದು 3-3.5 ಇಂಚಿಗೆ ಒಂದು 1/4 ಇಂಚಷ್ಟು ಒಂದು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ನೋಡಿರಿ, ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗ ಇನ್ನೊಂದು ಸೈಡ್ ಕೂಡ ಅದೇ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಇವಾಗ ಶೇಪ್ ಬೆಲ್ಟ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟು ಬ್ಲೌಸ್ ಪೀಸು ಸ್ಟ್ರೈಟಾಗಿ ಇಕ್ಕೊಬೇಕು. ಆಮೇಲೆ ಅದರ ಮೇಲೆ 2 ಪೀಸು ಲೈನಿಂಗು ಇಕ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲೈನಿಂಗ್ ತೆಗೆದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಬರೋ ಥರ ಸ್ಟಿಚ್ ಮಾಡ್ಕೊಬೇಕು. ಎರಡು ಆಪೋಸಿಟ್ ಬರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇನ್ನೊಂದು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಈ ಥರ ಶೇಪ್ ಬೆಲ್ಟ್ ಇಕ್ಕಿ ಇದಕ್ಕೂ ಸ್ಟಿಚ್ ಮಾಡಬೇಕು. ನಾನು ತೋರಿಸ್ನಲ್ಲ ಆ ಥರ ಇಕ್ಕೊಂಡು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಬೇಕು. ಬಟ್ಟೆನ ಎಳಿಬಾರ್ದು ಫ್ರೆಂಡ್ಸ್, ಫ್ರೀಯಾಗಿ ಬಿಟ್ಕೊಂಡು ಹೊಲಿಬೇಕು. ಆವಾಗೆ ಶೇಪ್ ಬೆಲ್ಟ್ ಚೆನ್ನಾಗಿ ಬರೋದು. ಇವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ಥರ ಹೊಲಿಯೋದು ಅಂತ ನೋಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 3 ಇಂಚಸ್ಸು ಬಟ್ಟೆ ತಗೋತಾ ಇದ್ದೀನಿ. ಲೈನಿಂಗು ಒಂದು 3 ಇಂಚಸ್ಸು, ಒಂದು 2 ಇಂಚಸ್ಸು. ಇವಾಗ ಬ್ಲೌಸು ಮೇಲೆ ಇಕ್ಕೊಂಡು ಕೆಳಗಡೆ ಲೈನಿಂಗ್ ಇಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊತೀನಿ. ಇಕ್ಕೊಂಡು ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ಇದು ಸೆಂಟ್ರಲ್ಲಿ ಒಂದು ಲೈನ್ ಸ್ಟಿಚ್ ಮಾಡ್ತೀನಿ. ಇದು ಕಾಜಾಪಟ್ಟಿ ಫ್ರೆಂಡ್ಸ್. ಇವಾಗ ನಾವು ಕಾಜಾನ ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ. ನಾವು ವಿ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಆ ವಿ ಶೇಪ್ ಯಾವ ಥರ ಇದೆಯೋ ಅದೇ ಥರ ನಾವು ಹೊಲ್ಕೊಂಬರ್ಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್ ಕಾಜಾಪಟ್ಟಿನ ಯಾವ ಥರ ಎಷ್ಟು ನೀಟಾಗಿ ಹೊಲ್ಕೊಂಬಂದಿದ್ದೀನಿ ಅಂತ. ಇವಾಗ ಉಕ್ಸ್ಪಟ್ಟಿ ಯಾವ ಥರ ಅಂತ ನೋಡೋಣ. ಇವಾಗ ಬ್ಲೌಸ್ ಪೀಸ್ ಕೆಳಗಡೆ ಇರಬೇಕು, ಲೈನಿಂಗ್ ಪೀಸು 2 ಫೋಲ್ಡ್ ಮಾಡಿ ಮೇಲೆ ಈ ಥರ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಬರ್ಬೇಕು. ಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಬೇಕು ಫ್ರೆಂಡ್ಸ್. ಇವಾಗ ಆ ಕ್ಲಾತ್ನ ಓಪನ್ ಮಾಡಿಕೊಂಡು ಇನ್ನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಮತ್ತು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಲೈನಿಂಗ್ ಸೈಡು ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಆಯಿತು. ಇವಾಗ ಸ್ಲೀವ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಬೇಕು. ಸ್ಲೀವು ಕೆಳಗಡೆ ಇರಬೇಕು, ಮೇಲೆ ಲೈನಿಂಗ್ ಹಾಕ್ಕೊಂಡು ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಅದನ್ನು ತೆಗೆದು ಇನ್ನೂ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಕೊಡಬೇಕು. ಇವಾಗ ಫೋಲ್ಡ್ ಮಾಡಿ ಕ್ಲೀನಾಗಿ ರೌಂಡಾಗಿ ಸ್ಟಿಚ್ ಹಾಕ್ಕೊಂಬರ್ಬೇಕಾಗತ್ತೆ. ಸ್ಲೀವ್ ರೌಂಡಾಗಿ ಇವಾಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ ಪಾರ್ಟು ಅಷ್ಟೇ ಫ್ರೆಂಡ್ಸ್, ಲೈನಿಂಗು ಕೆಳಗಡೆ ಇಕ್ಕೊಂಡು ಮೇಲೆ ಬ್ಲೌಸ್ ಪೀಸ್ ಇಕ್ಕೊಂಡು ರೌಂಡಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ಇವಾಗ ಶೋಲ್ಡರ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡು ಮೇಲೆ ಇರೋ ಥರ ಇಕ್ಕೊಂಡು ಫ್ರಂಟ್ ಸೈಡ್ ಆಪೋಸಿಟ್ ಇರೋ ಥರ ಇಕ್ಕೊಂಡು ಈ ಥರ ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದ್ಮೇಲೆ ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಣ. ನೋಡಿ ಸ್ಲೀವ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೆಂಟರ್ ಪಾಯಿಂಟು, ಅದು ಸೆಂಟರಲ್ಲಿ ಇಕ್ಕೊಂಡು ಈ ಥರ ಒಂದು 1/2 ಇಂಚು ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಬರ್ಬೇಕು. ಬಟ್ಟೆನ ಎಳಿಬಾರ್ದು ಫ್ರೆಂಡ್ಸ್, ಲೂಸಾಗಿ ಬಿಟ್ಕೊಂಡು ಹೊಲ್ಕೊಂಬರ್ಬೇಕು. ನೋಡಿ ಈ ಥರ ಕ್ಲೀನಾಗಿ ಹೊಲ್ಕೊಂಬರ್ಬೇಕಾಗತ್ತೆ. ನಾನು ಇನ್ನೊಂದು ಸ್ಟಿಚ್ ಅದರ ಮೇಲೆ ಹಾಕ್ತಾಯಿದ್ದೀನಿ. 2 ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸೈಡ್ ಕೂಡ ಅದೇ ಥರ ಹೊಲ್ಕೊಂಬರ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಪೈಪಿಂಗ್ ಯಾವ ಥರ ಕೊಡೋದು ಅಂತ ನೋಡೋಣ. ನಾನು 1 ಇಂಚಷ್ಟು ಲೈನಿಂಗ್ ಬಟ್ಟೆನ ತಗೊಂಡು ಇವಾಗ ಬ್ಲೌಸು ಸ್ಟ್ರೈಟಾಗಿ ಹಾಕ್ಕೊಂಡು ಅದ್ರ ಮೇಲೆ ನೋಡಿ ಈ ಥರ ಒಂದು 1/4 ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಂಬರ್ತೀನಿ. ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಬರ್ಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ಇವಾಗ ಒಂದು ಅಲ್ಲಲ್ಲಿ ಒಂದೊಂದು ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ ಅಲ್ಲಲ್ಲಿ, ಆವಾಗೇ ರೌಂಡ್ ಚೆನ್ನಾಗಿ ತಿರುಗೋದು. ಇವಾಗ ಫೋಲ್ಡ್ ಮಾಡಿ ನೋಡಿ ಈ ಥರ ಹಾಫ್ಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕು.
ಇದು ಟೈಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಲೂಸ್ ಆಗೋಗುತ್ತೆ. ನೋಡಿ ಈ ಥರ ಟೈಟಾಗಿ ಸ್ವಲ್ಪನೇ ಮಡ್ಚಿ ಈ ಥರ ಸ್ಟಿಚ್ ಹಾಕೊಬೇಕಾಗತ್ತೆ. ಕೂಳೆ ಆಪೋಸಿಟ್ ಇರಬೇಕು. ಈ ಥರ ಇಟ್ಕೊಂಡು ಲಾಸ್ಟಲ್ಲಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ನೋಡಿದ್ರಲ್ಲ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ಮಡ್ಚ್ಬಿಟ್ಟು ಇಲ್ಲಿ ಪೈಪಿಂಗ್ ಮಾಡ್ಕೊಳೋದು. ಓಕೆ, ಇವಾಗ ಸ್ಲೀವು ಆರ್ಮೋಲು ಕೆಳಗಡೆ ಎಲ್ಲ ಯಾವ ಥರ ಫೋಲ್ಡ್ ಎಲ್ಲ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಫಿನಿಶಿಂಗ್ ಕೊಡಬೇಕು. ಅದ್ರ ಮೇಲೆ ಕ್ಲೀನಾಗಿ ಒಂದೇ ಸಮವಾಗಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಸ್ಟೈಡಾಗಿ ಬರೋ ಥರ ನೋಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಇನ್ನೊಂದು ಸೈಡ್ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಲೀವ್ ಎಲ್ಲಿಗೆ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಬೇಕು. ಆರ್ಮೋಲ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಬೇಕು. ಮತ್ತು ಕೆಳಗಡೆ ಅದು ಇದು ಸೊಂಟ ಸುಲ್ತಳತೆ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಮಾಡ್ಕೊಬೇಕು. ನೋಡು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್.